ಇದೊಂದು ಬೆಸ್ಟ್ ಬಡ್ಜೆಟ್ ಹೆಲ್ಮೆಟ್ ಅಂತ ಹೇಳ್ಬೋದು. ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಈ ಹೊಸೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ರಿವ್ಯೂ ಮಾಡೋಕ್ಕಿರೋದು ನಮ್ಮ ವೇಗಾ ಬ್ರ್ಯಾಂಡದ ಹೆಲ್ಮೆಟ್. ಇದು ವೇಗಾ ಬ್ರ್ಯಾಂಡ್ ಇದೊಂದು ಹೆಲ್ಮೆಟ್. ಇದು ವೇಗಾ ಫ್ಲಿಪ್ ಎಂಬ ಮಾಡೆಲ್ ಹೆಲ್ಮೆಟ್. ಇದರ ಕಾಸ್ಟ್ ಬಂದು ಅರೌಂಡ್ 900. ಇದು ಬೇಸಿಕ್ ಸ್ಟಾರ್ಟಿಂಗ್ ಮಾಡೆಲ್ ಹೆಲ್ಮೆಟ್. ಓಕೆನಾ. ಈ ಹೆಲ್ಮೆಟ್ ಅರೌಂಡ್ 1 kg ಅಷ್ಟು ವೆಯ್ಟ್ ಅಂತ ಇಲ್ಲಿ ಬ್ಯಾಕ್ ಸೈಡಲ್ಲಿ ಸ್ಪೆಸಿಫಿಕ್ ಕೊಟ್ಟಿದ್ದಾರೆ. ಇದು ವೆಯ್ಟ್ 900 + 50 ಅಂತ ಕೊಟ್ಟಿದ್ದಾರೆ ವೇಗಾ ಬ್ರ್ಯಾಂಡ್ ಅವ್ರದ್ದು. ಈಚೆ ಹೋದರೆ ISI ಮಾರ್ಕ್ಡ್ ಸರ್ಟಿಫಿಕೇಷನ್ ಆಗಿರೋ ಒಂದು ಹೆಲ್ಮೆಟ್ ಇದು. ಆ್ಯಂಡ್ ಸಿಂಗಲ್ ವೈಸರ್, ತುಂಬ ಇದಲ್ಲ, ಬೇಸಿಕ್ ಮಾಡೆಲ್ ಹೆಲ್ಮೆಟ್. ಇಲ್ಲಿ ಫ್ರಂಟಲ್ಲಿ ಒಂದು ರಬ್ಬರ್ ಇದು ಕೊಟ್ಟಿದ್ದಾರೆ, ರಬ್ಬರ್ ಸ್ಟ್ರಿಪ್ಪಿಂಗ್ ಕೊಟ್ಟು ಮಾಡಿದ್ದಾರೆ. ಓಕೆ, ಕ್ವಾಲಿಟಿ ಓಕೆ, ಒಳ್ಳೆ ಮೀಡಿಯಮ್ ಕ್ವಾಲಿಟಿ. ಮತ್ತು ಇನ್ಸೈಡ್ ಹೋದರೆ ನಮಗೆ ಕ್ಲಿಪ್ ಟೈಪ್ ಲಾಕ್ ಬಂದಿರೋದು. ನಾರ್ಮಲ್ ಎಲ್ಲ ಹೆಲ್ಮೆಟ್ ಡಬಲ್ ಡೀರಿಂಗ್ ಎಲ್ಲ ಬೇಸಿಕ್ ಮಾಡಲಲ್ಲ, ಕ್ಲಿಪ್ ಟೈಪ್ ಹೆಲ್ಮೆಟ್ ಕ್ಲಿಪ್ ಟೈಪ್ ಕೊಟ್ಟಿರೋದು. ಮತ್ತು ಕುಷನಿಂಗ್ ನೋಡಿದರೆ ಚೀಕ್ ಪ್ಯಾಡ್ಸ್ ಎಲ್ಲ ಓಕೆ ಅಂತೇಳಿ ಒಂದು ಆ್ಯಾವ್ರೇಜ್ ಇರೋದು ಅಷ್ಟೇ. ತುಂಬ ಒಂದು ಕ್ವಾಲಿಟಿ ಅಂತ ಹೇಳೋಕ್ಕಾಗೋದ್ರೆ ಒಂದು ಆ್ಯಾವ್ರೇಜ್ ಕೊಟ್ಟಿದ್ದಾರೆ, ನಾಟ್ ಬ್ಯಾಡ್. ಕುಷನಿಂಗ್ ಎಲ್ಲ ಇಲ್ಲಿದ್ದು ಓಕೆ, ಇಲ್ಲೇ ಬ್ಯಾಕ್ ಸೈಡಲ್ಲಿ ಅಷ್ಟು ಕುಷನಿಂಗ್ ಎಲ್ಲ ಇವಂದನ್ನು ಓಕೆ ಅಂತ ಹೇಳ್ಬೋದು, ಇಲ್ಲಿ ಓಕೆ. ಆ್ಯಂಡ್ ಇನ್ಸೈಡ್ ಇದು ಓಕೆ ಅಂತ ಹೇಳ್ಬೋದು ಅಷ್ಟೇ. ಮತ್ತು ಇಲ್ಲಿ ಸಮಥಿಂಗ್ ವೇಗ ಅವ್ರದ್ದು ಅದೇ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಸೈಜ್ ಎಲ್ಲ ಕೊಟ್ಟಿದ್ದಾರೆ. ಇದು ಬಂದು ಈ M ಸೈಜ್ ಹೆಲ್ಮೆಟ್ ಆಗಿದೆ, ಮೇಡ್ ಇನ್ ಇಂಡಿಯಾ M ಸೈಜ್ ಹೆಲ್ಮೆಟ್ ಇದು. ಮತ್ತು ಈ ಹೆಲ್ಮೆಟ್ ನೋಡಬೇಕಾದ್ರೆ ಸಿಂಗಲ್ ವೈಸರ್ ಆಪ್ಷನ್ಲಿ ಬಂದಿರೋ ಒಂದು ಹೆಲ್ಮೆಟ್, ಡಬಲ್ ವೈಸರ್ನ ಬೇಸಿಕ್ ಮಾಡಲೆ. ಇದರ ಕಾಸ್ಟ್ ಬಂದು 900 ಆ ರೇಂಜಿಗೆ ಬರ್ತದೆ. ಇನ್ನು ಈ ಹೆಲ್ಮೆಟ್ ಯಾರು ತಗೊಳ್ಬೇಕು ಅಂತ ಹೇಳಿದರೆ, ನೀವೊಂದು ಸ್ಕೂಟರ್ ಯೂಸ್ ಮಾಡೋ ಒಂದು ವ್ಯಕ್ತಿ ಅಂದರೆ ಯೂಸ್ ಮಾಡ್ಬೋದು, ತಗೋಬೋದು. ಒಳ್ಳೆಯ ಒಂದು ಚಾಯ್ಸ್ ಆಯ್ತದೆ. ತುಂಬ ಕಂಫರ್ಟ್ ಏನಲ್ಲ, ಬಟ್ ಸೇಫ್ಟಿ ವೈಸ್ ಇದು ಓಕೆ ಅಂತ ಹೇಳ್ಬೋದು. ಇದು ಕಾಸ್ಟ್ ಜಸ್ಟ್ ಅರೌಂಡ್ 900 ಬರ್ತದೆ. ನೀವು ಲೋಕಲ್ ಬ್ರ್ಯಾಂಡ್ಸಿಗೆ ಫುಟ್ಪಾತಲ್ಲೆಲ್ಲ ಸೇಲ್ ಮಾಡೋ 500 ತಗೊಳ್ಳೋಕ್ಕಿಂತ ಒಂದು 300 ರೂಪೀಸ್ ಎಕ್ಸ್ಟ್ರಾ ಹಾಕಿದರೆ ಒಂದು 800 ರೂಪೀಸಿಗೆ ಈ ವೇಗ ಬ್ರ್ಯಾಂಡ್ ಬರ್ತದೆ. ಒಳ್ಳೆ ಒಂದು ಕ್ವಾಲಿಟಿ ಹೆಲ್ಮೆಟ್ ಅಂತ ಹೇಳ್ಬೋದು. ಮತ್ತು ನೀವು 50 to 60 ಆ ರೇಂಜಲ್ಲಿ ಗಾಡಿ ಓಡಿಸಿದ್ರೆ ನಿಮಗೆ ಇದೊಂದು ಪರ್ಫೆಕ್ಟ್ ಚಾಯ್ಸ್ ಅಂತ ಹೇಳ್ತೀನಿ. ತುಂಬ ಫಾಸ್ಟಾಗಿದ್ದರೆ ಒಳ್ಳೆ ಸೇಫ್ಟಿ ಇಲ್ಲ, ನನ್ನ ವಯಸ್ಸು ಅಷ್ಟು ಒಳ್ಳೆ ಮೆಟೀರಿಯಲ್ ಅಲ್ಲ. ಆ್ಯಂಡ್ ತುಂಬ ಸ್ಕೂಟಿ ಟೆಂಪ್ರರಿ ಲೋಕಲ್ ಯೂಸಿಗೆಲ್ಲ ಯೂಸ್ ಮಾಡ್ಬೋದು. ಲಾಂಗ್ ರೈಡ್ ಆ ಥರ ಎಲ್ಲ ಪ್ಲ್ಯಾನ್ಸ್ ಹಾಕ್ಕೊಂಡಿರೋರು ಇಂಥ ಹೆಲ್ಮೆಟ್. ಬ್ಯಾಕಲ್ಲೂ ಏರ್ ವೆಂಟಿಲೇಷನಿಗೆ ಅಂತೇಳಿ 2 ಹೋಲ್ಸ್ ಕೊಟ್ಟಿದ್ದಾರೆ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ 5 ಕೇಳಿದ್ರೆ ಒಂದು 3 ಕೊಡ್ಬೋದು. ಯಾಕಂದರೆ ಜಸ್ಟ್ ಬೇಸಿಕ್ ಮಾಡಲ್ ಅಲ್ವಾ, ಅದಕ್ಕೋಸ್ಕರ ಒಂದಷ್ಟು ರೇಟಿಂಗ್ ಕೊಡ್ಬೋದು. ಹೆಲ್ಮೆಟ್ ಲುಕ್ ಓಕೆ, ಈ ರೇಂಜಿಗೆ ನಾವು ಲುಕ್ ವೈಸ್ ಹೋಗೋದಿಲ್ಲ. ಒಂದು ಇಲ್ಲೊಂದು ಲೈನ್ಸ್ ಎಲ್ಲ ಕೊಟ್ಟು ಇಲ್ಲೊಂದು ಮಿನಿ ಸ್ಪಾಯ್ಲರ್ ಅಂದರೆ ಜಸ್ಟ್ ಒಂದು ಸ್ಪಾಯ್ಲರ್ ಡಿಸೈನ್ ಥರ ಒಂದು ಲೈನ್ ಕೊಟ್ಟಿದ್ದಾರೆ. ಓಕೆ, ನನ್ನ ಪ್ರಕಾರ ಓಕೆ, ಮೆಟೀರಿಯಲ್ಲು ಓಕೆ, ಗ್ಲೌಸ್ ಇಲ್ಲ ಅಂತೂ ಒಂದು ಕ್ಲೀನ್ ಫಿನಿಶಿಂಗ್ ಮಾಡಿದೆ, ಜಾಸ್ತಿ ಇದೇನಿಲ್ಲ. ಪ್ಲೈನ್ ಹೆಲ್ಮೆಟ್ ಒಂದು ಲೇಡೀಸಿಗೆಲ್ಲ ಯೂಸಿಗೆ, ಒಂದು 2 ವೀಲರ್ ಯೂಸಿಗೆಲ್ಲ ಬೆಸ್ಟ್. ಬಾಯ್ಸಿಗೆ ಯೂಸ್ ಮಾಡ್ಬೋದು, ಜೆಂಟ್ಸಿಗೆ ಯೂಸ್ ಮಾಡ್ಬೋದು. ಅದು ನಿಮ್ಮ ರೈಡಿಂಗ್ ಸ್ಟ್ಯಾನ್ಸ್ ಮೇಲೆ. ನೀವು ತುಂಬ ಫಾಸ್ಟಾಗಿ ಓಡಿಸೋರು, ಮೋಟರ್ ಸೈಕಲ್ ಅಂದರೆ ನೀವು ಒಂದು 100cc 110cc 150cc ಒಳಗಿರೋ ಗಾಡಿ ಯೂಸ್ ಮಾಡಿದ್ರೆ ನಿಮಗೆ ಓಕೆ. ನೀವು ಹೋಗೋ ಸ್ಪೀಡ್ ಒಂದು 60 ಆ ರೇಂಜಿಗಾದರೆ ಇದು ಓಕೆ ಅಂತ ಹೇಳ್ತೀನಿ. ಇಲ್ಲ ನೀವು ಅದಕ್ಕಿಂತ ಫಾಸ್ಟಾಗಿ ಓಡಿಸೋರು ಅಂದರೆ ಬೆಟರ್ ಆಪ್ಷನ್. ಒಂದು 2000-3000 ರೇಂಜಿಂದ ಸ್ಟಡ್ಸ್ ಎಲ್ಲ ಸ್ಟಾರ್ಟ್ ಆಯ್ತದೆ. ಆ ಥರ ಒಳ್ಳೆ ಒಂದು ಹೆಲ್ಮೆಟ್ ನೋಡಿ ನೀವು ಚೂಸ್ ಮಾಡಬೇಕಂತ ಹೇಳ್ತೀನಿ. ಓಕೆ, ನನ್ನ ಪ್ರಕಾರ ಒಂದು ಬಡ್ಜೆಟ್ ವೈಸ್ ಒಂದು ಪರ್ಫೆಕ್ಟ್ ಚಾಯ್ಸ್ ಅಂತ ಹೇಳ್ಬೋದು ಅಷ್ಟೇ. ಆಗ ನಮ್ಮ ವೇಗ ಹೆಲ್ಮೆಟ್ ರಿವ್ಯೂ ಅಷ್ಟೇ ಇರೋದು. ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಯಾಕೆಂದರೆ ನಾವು ಮಾಡೋ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಕ್ಕುತ್ತದೆ. ಓಕೆ, ನಮಗೆ ನೆಕ್ಸ್ಟ್ ಒಂದು ರಿವ್ಯೂ ವಿಡಿಯೋಲಿ ಸಿಕ್ಕುವ. ಅಂಟಿಲ್ ದೆನ್ ಬಾಯ್.